ಸ್ನೇಹಿತರೆ ನಮಸ್ಕಾರ. ಭಗವದ್ಗೀತೆಯನ್ನು ಓದಿ ತಿಳ್ಕೊಳ್ಳೋದ್ರಿಂದ ನಮ್ಗಾಗುವಂತ ಉಪಯೋಗಗಳು ಏನು ಅಂತ ಈ ವಿಡಿಯೋದಿಂದ ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ನಮ್ಮ ಆಲೋಚನೆಗಳೇ ಮುಖ್ಯ ಕಾರಣ ಆಗಿರುತ್ತೆ. ಸರಿಯಾದಂತಹ ಒಂದು ಆಲೋಚನೆ ಮತ್ತು ಜ್ಞಾನವೇ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಅತ್ಯುತ್ತಮವಾದ ಒಂದು ಪರಿಹಾರ. ನಿಸ್ವಾರ್ಥದಿಂದ ಮಾಡುವಂತಹ ಯಾವುದೇ ಕೆಲಸ ಆಗ್ಲಿ ನಮ್ಮನ್ನು ನೋಯಿಸುವುದಿಲ್ಲ. ಜೀವನದಲ್ಲಿ ನಡೆಯೋದೆಲ್ಲವೂ ಅವರವರ ಕರ್ಮಫಲವೇ ಆಗಿರುತ್ತೆ. ನಾನು ನನ್ನದು ಅನ್ನುವ ಅಹಂಕಾರವನ್ನು ಬಿಟ್ಟಾಗಲೇ ಪ್ರಪಂಚವು ನೀಡುವಂತ ಸುಖ, ನೆಮ್ಮದಿ, ಶಾಂತಿ ಅನ್ನೋದು ನಮ್ಗೆ ಸಿಗೋದು. ನಮ್ಮ ಜೀವನದಲ್ಲಿ ಪ್ರತಿದಿನವೂ ನಮ್ಮನ್ನು ನಾವು ತಿದ್ಕೊಳ್ತಾ ಇರಬೇಕು, ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ ಇರಬೇಕು. ನಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಸಿಗುವಂತಹ ಒಂದು ಅನುಭವಗಳೊಂದಿಗೆ ಜೀವನವನ್ನು ನಡೆಸೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಬಾರ್ದು. ಏನೇ ಕಷ್ಟ ಬರ್ಲಿ ಅಂತ ಸಮಸ್ಯೆಗಳು ಎದುರಾದ್ರೂ ಸಹ ಆತ್ಮವಿಶ್ವಾಸವನ್ನು ಮಾತ್ರ ಕಳ್ಕೋಬಾರ್ದು. ಪ್ರಸ್ತುತ ನಮ್ಮ ಜೀವನದಲ್ಲಿ ನಮ್ಮ ಪಾಲಿಗೆ ಆ ಭಗವಂತ ಏನ್ ಕೊಟ್ಟಿದ್ದಾನೋ ಅದನ್ನ ಗೌರವಿಸುವುದನ್ನ ಕಲಿಬೇಕು. ನಮ್ಮ ಜೀವನದಲ್ಲಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡದೆ ಅಂತಹ ಸಮಯವನ್ನು ಭಗವಂತನಿಗೋಸ್ಕರ ಮೀಸಲಿಡಬೇಕು. ಇರುವಂತಹ ಒಂದು ಸತ್ಯವನ್ನ ಸತ್ಯವಾಗಿಯೇ ಕಾಣಬೇಕು. ಸತ್ಯ, ಧರ್ಮ, ನ್ಯಾಯಕ್ಕೆ ತಲೆ ಬಾಗ್ಬೇಕೆ ಹೊರತು ಸುಳ್ಳಿಗೆ, ಮೋಸಕ್ಕೆ, ಅಧರ್ಮಕ್ಕೆ, ಅಸತ್ಯಕ್ಕೆ ತಲೆ ಬಾಗಬಾರ್ದು. ನಮ್ಮ ಕ್ಯಾರೆಕ್ಟರ್ ಅನ್ನ ಅವುಗಳಿಗೋಸ್ಕರ ಮಾರ್ಕೋಬಾರ್ದು. ಉನ್ನತವಾದ ಮತ್ತೆ ಶ್ರೇಷ್ಠವಾದ ಆಲೋಚನೆಗಳಿಗೆ ಮತ್ತು ಕೆಲಸಗಳಿಗೆ ಮಾತ್ರ ನಮ್ಮ ಮನಸ್ಸನ್ನ ಉಪಯೋಗಿಸ್ಕೋಬೇಕು. ಸುಳ್ಳು, ಮೋಸ, ವಂಚನೆ, ಅಸತ್ಯ, ಅಧರ್ಮ, ಅನ್ಯಾಯ ಎಂಬ ಅಂಧಕಾರದ ಪ್ರಪಂಚದಲ್ಲಿರುವಂತಹ ಮಾಯೆಗಳಿಗೆ ನಾವು ಸೋಲದೆ ಶರಣಾಗದೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಮಾತ್ರ ನಾವು ಸೋಲ್ಬೇಕು, ಶರಣಾಗಬೇಕು. ನಮ್ಮ ಯೋಜನೆಗಳಿಗೆ ಅನುಗುಣವಾಗಿ ಸರಿ ಹೊಂದಿಕೊಳ್ಳುವಂತಹ ಜೀವನ ಶೈಲಿ ನಮ್ಮದಾಗಬೇಕು. ಸತ್ಯ, ಧರ್ಮ, ನ್ಯಾಯ, ಆಧ್ಯಾತ್ಮಿಕ ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಯಾವಾಗಲೂ ಕೊಡಬೇಕು. ನಾವು ಮಾಡುವಂತಹ ಒಳ್ಳೆಯದರ ಪ್ರತಿಫಲ ಯಾವಾಗಲೂ ಒಳ್ಳೆಯದಾಗೇ ಇರುತ್ತೆ ಅನ್ನೋದನ್ನ ಮಾತ್ರ ಮರಿಬಾರ್ದು. ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಅನ್ನೋದನ್ನ ಕಾಪಾಡಿಕೊಳ್ಳದೆ ಒಂದು ದೊಡ್ಡದಾದ ಸಾಧನೆ ಮತ್ತು ಶಕ್ತಿಯಾಗಿರುತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸ್ನೇಹಿತರೆ, ನೋಡಿದ್ರಲ್ಲ, ಭಗವದ್ಗೀತೆಯನ್ನು ಓದಿ ತಿಳ್ಕೊಳ್ಳೋದ್ರಿಂದ ನಮ್ಗೆ ಯಾವ ರೀತಿಯ ಒಂದು ಉಪಯೋಗ ಆಗುತ್ತೆ, ನಮ್ಮ ಜೀವನದ ಮೇಲೆ ಯಾವ ರೀತಿಯ ಒಳ್ಳೆಯ ಪ್ರಭಾವ ಬೀರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು. ಇದೇ ತರ ಆಸಕ್ತಿಕರವಾದ ಇನ್ನಷ್ಟು ವಿಡಿಯೋಗಳನ್ನ ನೀವೇನಾದ್ರೂ ನೋಡ್ಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.